ಒಂದ್ ಕಡೆ ಅಶೋಕ್ ಸರ್ ಮುಖ್ಯಮಂತ್ರಿ ಹೇಳಿದ್ದಾರೆ, ಆರಾಮ್ಸೆ ಮಾತಾಡು. ಏನ್ ಸರ್ ಹೇಳಿದ್ದಾರೆ, ನಾವು ನೋಟಿಸ್ ಅನ್ನ ಕೊಟ್ಟಿದ್ರು ವಾಪಸ್ ತಗೊಂತೀರಿ ಅಂತ ಮುಖ್ಯಮಂತ್ರಿಗಳು ಪದೇ ಹೇಳಿದ್ದಾರೆ. ಈಗ ಸದನದಲ್ಲೂ ಹೇಳಿದ್ದೀರಾ. ಅದಕ್ಕಿಂತ ಮುಖ್ಯವಾಗಿ ಕಾಲಂ ನಂಬರ್ 9 ಮತ್ತು ಕಾಲಂ ನಂಬರ್ 11 ಅಲ್ಲಿ ಒಂದ್ ನಿಮಿಷ ಸರ್, ಅದನ್ನ ತೆಗಿಬೇಕಾದ್ರೆ ನೀವು 1994 ಒಂದು ಗೆಜೆಟ್ ಆಗಿದೆ ಸರ್ಕಾರದಿಂದ, 74ರಲ್ಲಿ ಒಂದು ಗೆಜೆಟ್ ಆಗಿದೆ, ನಿಮ್ ಸರ್ಕಾರ ಇದ್ದಾಗೆ ಮಾಡಿದಿರ. ಆ ಗೆಜೆಟ್ ರದ್ದು ಮಾಡಿದ್ರೆ ಇದಕ್ಕೆಲ್ಲ ಮುಕ್ತಿ ಸಿಗ್ತತೆ. ಇಲ್ಲ ಅಂದ್ರೆ ತಿರ್ಗಿ ಇನ್ನೊಂದಷ್ಟು ದಿನ ಹೋದ್ಮೇಲೆ ತಿರ್ಗಿ ಇನ್ನೊಂದು ನೋಟಿಸ್ ಕೊಡ್ತಾರೆ. ಒಂದೇ ನಿಮಿಷ, ನಾನೇನ್ ಗಲಾಟೆ ಮಾಡಲ್ಲ ಸರ್. ನಿಮ್ಮೂರಲ್ಲಿ ನಾನು ಮೊನ್ನೆ ಕೋಟ್ ಮಾಡಿ ಹೇಳಿದ್ದೀನಿ. ಇದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವೆ ನಂಬರ್ 153 110 ಮನೆ ಎಲ್ಲ ಕುರುಬ ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ. ಅವ್ರು ಇವತ್ತಿಗೂ ಅಲಿತಾ ಇದ್ದಾರೆ ಸರ್. ಇವತ್ತಿಗೂ ಬಸ್ ಮಾಡಿಕೊಂಡು ಪ್ರತಿ ತಿಂಗಳು ನಿಮ್ಮ ಹತ್ರನೂ ಬಂದು ಮನವಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ನನ್ನ ಹತ್ರ ಪ್ರತಿ ತಿಂಗಳು ಬಂದು ಇಲ್ಲಿ ನಿಂತ್ಕೊಂತಾರೆ ಸರ್. ಹೈಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇದೆ. ಅದು ಯಾಕೆ ಸರ್ ಹೈಕೋರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇದೆ? ನೋಟಿಸ್ ಯಾಕೋ ಒಂದ್ ನಿಮಿಷ ಅಶೋಕ್ ಸರ್, ಒಂದ್ ನಿಮಿಷ ಹೈಕೋರ್ಟ್ ಹೋಗಿಲ್ಲ. ನಾನು ಮಾತಾಡಲ್ಲ. ನೋಟಿಸ್ ಕೊಟ್ಟಿದ್ದೆ ಹೈಕೋರ್ಟ್ ನಾನು ಹೇಳ್ತೀನಿ ಕೇಳಿ. ಇದ್ರಲ್ಲ ಇಂಥವು ನೂರಾರಿದೆ, ಇಂಥದ್ದು ನೂರಾರಿದೆ. ಇವರು ಜನರಲ್ ನೋಟಿಸ್ ಯಾವಾಗ ಕೊಟ್ಟಿರೋದು? ಯಾವ ಟೈಮಲ್ಲಿ ಕೊಟ್ಟಿರೋದು? ಯಾವ ಟೈಮಲ್ಲಿ ನೋಟಿಸ್ ಕೊಟ್ಟವ್ರು ಹೇಳಿ ಒಂಚೂರು. ಸಾಗರದಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ರು ಅಂತ ನಿನ್ಗೆ ಹೇಳ್ತೀನಿ. ನೋಟಿಸ್ ನಮ್ ಕಾಲದಲ್ಲೂ ಕೊಟ್ಟಿದ್ದಾರೆ. ಈ ವಿಚಾರಕ್ಕಷ್ಟೇ ನಾವು ಕೇಳ್ತಾ ಇರೋದು. ಈ 100 ಮನೆ ವಿಚಾರಕ್ಕೆ ಯಾರು ಕೊಟ್ಟರು ನೋಟಿಸ್? ದಯಮಾಡಿ ಹೇಳಿ. ಕೊಟ್ಟಿದ್ದಾರೆ. ನೀವೇ ಕೊಟ್ಟರು? ಯಾರು ಕೊಟ್ಟಿರೋದು? ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ. ಕಾಲದಲ್ಲೇ ನಿಮ್ ಸರ್ಕಾರ ಇರುವಾಗ ನೋಟಿಸ್ ಕೊಟ್ಟಿರೋದು. ಅದು ಮತ್ತೆ ತೊಂದರೆ ಕೊಟ್ಟರು ನೀವು. ನಿಮ್ ಕಾಲದಲ್ಲೇ ಆಮೇಲೆ ಒಂದ್ ನಿಮಿಷ ಯಾರೋ ಕಾಯ್ದೆ ಮಾಡಿದವರು ನೀವು. ನೋಟಿಸ್ ಕೊಟ್ಟು ಅವರು ನಾಳೆ ಅದು 90% ಇದ್ದಲ್ಲ, ತಗೊಂಡಿಲ್ಲ. ನೀವು ವಾಪಸ್ ತಗೊಬೇಕಾಗಿದ್ದ. ಅಶೋಕ್ ಸರ್ ಏನ್ ಹೇಳ್ತಾ ಬಿಜೆಪಿ ಸರ್ಕಾರ ಇದ್ದಾಗ ಒಬ್ರು ಅದಾದ್ಮೇಲೆ ಸರ್ಕಾರ ಇತ್ತಲ್ಲ, ಅವಾಗ ಯಾಕೆ ವಾಪಸ್ ತಗೊಂಡಿಲ್ಲ?